ಭಿದ್ಯತೆ ಹೃದಯಗ್ರಂಥಿ ಛಿದ್ಯಂತೆ ಸರ್ವಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ದೃಷ್ಟಯೇವಾತ್ಮನೀಶ್ವರೇ. ಮುಂಡಕೋಪನಿಷತ್ತು ಅಥವಾ ಅಥರ್ವಣೋಪನಿಷತ್ತಿನಲ್ಲಿ ಇದೇ ಶ್ಲೋಕ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಇದೆ. ಭಗವಂತನ ಸಾಕ್ಷಾತ್ಕಾರ ಆದ ಬಳಿಕ ನಮ್ಮ ಈ ಲಿಂಗ ಶರೀರ ಸುಟ್ಟ ಬಟ್ಟೆಯಂತೆ ಆಗಿ ಹೋಗ್ತದೆ. ಎಲ್ಲ ಸಂಶಯಗಳು ಪರಿಹಾರ ಕಾಣ್ತವೆ. ನಮ್ಮ ಪ್ರಾರಬ್ಧ ಕರ್ಮವೊಂದನ್ನು ಹೊರತುಪಡಿಸಿದರೆ ಬೇರೆ ಎಲ್ಲ ಕರ್ಮಗಳು ಕೂಡ ನಷ್ಟ ಆಗ್ತವೆ. ಹೃದಯ ಗ್ರಂಥಿ ಅಂದರೆ ಸಂಸಾರ ಅಂತಲೂ ಕೂಡ ಅರ್ಥ ಇದೆ. ನಮ್ಮ ಸಂಸಾರ ಹೆಚ್ಚು ಕಡಿಮೆ ನಷ್ಟ ಆಗಿ ಹೋಗ್ತದೆ. ಇದು ನಾವು ಈ ಹಿಂದೆ ನೋಡಿದಂಥ ಒಂದು ಶ್ಲೋಕ. ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಭಾಗವತ ತಾತ್ಪರ್ಯ ಏನಿದೆ ಅಂತ ಅನ್ನೋದನ್ನು ನಾವೀಗ ನೋಡಬೇಕಾಗಿದೆ. ಆತ್ಮನಿ ಈಶ್ವರೇ ಇತಿ ನ ಜೀವೈಕ್ಯ ಮುಚ್ಯತೆ ಪರೇಶಾಮಪಿ ಬ್ರಹ್ಮಾದೀನಾಂ ಯತಃ ಅವರತ್ವಂ ಸಹ ಪರಾವರಃ. ದೃಷ್ಟಯೇವ ಆತ್ಮನೀಶ್ವರೇ ಅಂತ ಇಲ್ಲಿದೆಯಲ್ಲ, ಆತ್ಮನಿ ಈಶ್ವರೇ ಅಂತನ್ನೋದು ಆತ್ಮನನ್ನು ಈಶ್ವರನನ್ನಾಗಿ ಕಂಡಾಗ ಅಂತ ಹೀಗೆ ಐಕ್ಯಪರವಾಗಿ ಯಾರೂ ಕೂಡ ಭ್ರಮಿಸಬಾರದು. ಆತ್ಮನಿ ಅನ್ನೋದು ಸಪ್ತಮಿ ವಿಭಕ್ತಿ, ಈಶ್ವರೇ ಅನ್ನೋದು ಸಪ್ತಮಿ ವಿಭಕ್ತಿ. ಆತ್ಮನಿ ಅಂದರೆ ತನ್ನನ್ನು, ಈಶ್ವರೇ ಭಗವಂತನಿಂದ ಅಭಿನ್ನನಿಂದಾಗಿ ಕಂಡಾಗ ಮುಕ್ತನಾಗ್ತಾನೆ ಅಂತ ಜೀವ ಈಶ್ವರ ಐಕ್ಯವನ್ನು ಯಾರೂ ಕೂಡ ಇಲ್ಲಿ ಗ್ರಹಿಸಬಾರದು. ಯಾಕೆಂದರೆ ಉಪನಿಷತ್ತಿನಲ್ಲಿ ತಸ್ಮಿನ್ ದೃಷ್ಟೇ ಪರಾವರೆ ಅಂತಿದೆ. ಅದನ್ನು ಆಚಾರ್ಯರು ತಗೊಂಡಿದ್ದಾರೆ. ಪರೇಶಾಂ ಬ್ರಹ್ಮಾದೀನಾಂ ಯತಃ ಅವರತ್ವಂ ಸಹ ಪರಾವರಃ. ಸರ್ವೋತ್ತಮ ಅತ್ಯಂತ ಶ್ರೇಷ್ಠರಾದಂತಹ ಬ್ರಹ್ಮಾದಿಗಳು ಕೂಡ ಯತಃ ಯಾವ ಪರಮಾತ್ಮನಿಂದ ಅವರರ ಸಣ್ಣವರಾಗಿದ್ದಾರೋ ಅವನೇ ಪರಾವರಃ. ಪರೇ ಅವರೇ ಯಸ್ಮಾತ್ ಸಹ ಪರಾವರಃ ಅಂತ ಈಗ ಅದರದು ವಿಗ್ರಹ ಆಗ್ತದೆ. ಯಸ್ಮಾತ್ ಯಾವ ಪರಮಾತ್ಮನಿಂದ ಪರೇ ಈ ಚತುರ್ಮುಖಾದಿಗಳು ಅವರೇ ಶ್ರೇಷ್ಠರಾಗಿದ್ದಾರೋ ಅವನು ಪರಾವರ ಅಂತ ಅದರ ತಾತ್ಪರ್ಯ. ಇದು ಭಾಗವತ ತಾತ್ಪರ್ಯದ ದೀಪಿಕಾ ಅನ್ನೋ ವ್ಯಾಖ್ಯಾನದಲ್ಲಿ ನಮ್ಗೆ ಕಂಡು ಬಂದಿರುವಂಥ ವಿಗ್ರಹ. ಹೀಗೆ ಉಪನಿಷತ್ತು ಮತ್ತು ಭಾಗವತ ಎರಡೂ ಕೂಡ ಒಂದೇ ಅರ್ಥವನ್ನು ಹೇಳಬೇಕು. ಭಗವಂತನನ್ನು ಪರಾವರ ಅಂತ ಶಾಸ್ತ್ರ ಹೇಳುವುದಾದರೆ ಆತ ಜೀವನಿಂದ ಅಭಿನ್ನನಾಗಿರುವುದು ಸಾಧ್ಯ ಇಲ್ಲ. ಮತ್ತು ಆ ಜೀವ ಪರಮಾತ್ಮನಿಗೂ ತನಗೂ ಅಭೇದವನ್ನು ಕಂಡುಕೊಂಡು ಆ ಬಳಿಕ ಮುಕ್ತನಾಗ್ತಾನೆ ಅಂತನ್ನುವುದು ಕೂಡ ಸಾಧ್ಯ ಇಲ್ಲ ಅಂತ ಅದರ ಅಭಿಪ್ರಾಯ. ಯಾಕೆ ಜೀವನಿಗೂ ಪರಮಾತ್ಮನಿಗೂ ಅಭೇದವನ್ನು ಗ್ರಹಿಸಬಾರದು ಅನ್ನೋದನ್ನು ಮುಂದಿನ ಅನೇಕ ಪ್ರಮಾಣಗಳನ್ನು ಆಚಾರ್ಯರು ಉದ್ಧರಿಸಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇದು ನಮಗೂ ಕೂಡ ಎಲ್ರಿಗೂ ತುಂಬ ಉಪಯುಕ್ತವಾದಂಥ ವಿಷಯವೇ. ಅಭೇದವನ್ನು ವ್ಯಾಖ್ಯಾನಿಸುವಂಥ ಬೇರೆ ಯಾರೋ ವಾದಿಗಳಿಗೆ ಈ ಒಂದು ಉತ್ತರ ಕೊಡ್ತಾ ಇದ್ದಾರೆ ಅಂತ ಭಾವಿಸುವುದಕ್ಕಿಂತ ನಮ್ಮೊಳಗೆ ಒಬ್ಬ ಪ್ರತಿವಾದಿ ಇದ್ದಾನೆ, ಅವನಿಗೆ ವಾದಿಗಳಾದಂಥ ನಾವು ಪ್ರತ್ಯುತ್ತರ ಹೇಳಬೇಕಾಗಿದೆ. ಅದಕ್ಕಾಗಿ ಆ ಒಂದು ವಾದ ವಿವಾದ ಅಂತನ್ನುವುದು ನಮ್ಮಲ್ಲೇ ನಡೀಬೇಕು ಅಂತ ಅದರ ಅಭಿಪ್ರಾಯ. ಭೇದದೃಷ್ಟ್ಯಾಭಿಮಾನೇನ ಇತಿ ಕಾಪಿಲೇಯೇ ಅಂತಾರೆ ರಾಘವೇಂದ್ರ ಸ್ವಾಮಿಗಳು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಭೇದದೃಷ್ಟ್ಯಾಭಿಮಾನೇನ ಇತಿ ಕಾಪಿಲೇಯೇ ಅಂತೇನಿದೆಯಲ್ಲ, ಇದು ಭಾಗವತದ ಕಪಿಲ ಮತ್ತು ದೇವಹೂತಿ ಅವರ ನಡುವೆ ನಡೆಯುವಂಥ ಒಂದು ಸಂವಾದದ ತುಣುಕು. ಅಲ್ಲಿಯೂ ಕೂಡ ಭೇದದ ಬಗ್ಗೆನೇ ವರ್ಣನೆ ಬಂದಿದೆ. ಆದ್ದರಿಂದ ಅದನ್ನೇ ಗ್ರಹಿಸಬೇಕು ಅಂತ ಅದರ ತಾತ್ಪರ್ಯ. 3ನೇ ಸ್ಕಂದದ 33ನೇ ಅಧ್ಯಾಯ ಇದೆ. ಕೆಲವು ಕಡೆ 32ನೇ ಅಧ್ಯಾಯನೂ ಆಗಿರಬಹುದು. ಅಲ್ಲಿ 12ನೇ ಶ್ಲೋಕ ಇದೆ. ಅಲ್ಲಿಯೇ
ಒಂದೆರಡು ಶ್ಲೋಕಗಳನ್ನು ಆಚಾರ್ಯರು ಈ ಭಾಗದಲ್ಲಿ ಉದ್ಧರಿಸಿದ್ದಾರೆ. 10ನೇ ಶ್ಲೋಕವೊಂದನ್ನು ಉದ್ಧರಿಸಿದ್ದಾರೆ, ಬ್ರಹ್ಮ ಪ್ರಧಾನ ಉಪಯಾಂತ್ಯಗತಾಭಿಮಾನ ಅಂತ. ಇನ್ನೊಂದು ಈ 12ನೇ ಶ್ಲೋಕವನ್ನು ಭೇದ ದೃಷ್ಟ್ಯಾಭಿಮಾನೇನ ನಿಸ್ಸಂಗೇನಾಪಿ ಕರ್ಮಣ ಕರ್ತೃತ್ವ ಸಗುಣಂ ಬ್ರಹ್ಮ ಪುರುಷಂ ಪುರುಷರ್ಷಭಂ ಅಂತ ಇದು ಆಚಾರ್ಯರು ಉದ್ಧರಿಸಿರುವಂಥ ಶ್ಲೋಕದ ಪೂರ್ಣ ಪಾಠ. ಭೇದ ದೃಷ್ಟ್ಯ ಅಂದರೆ ಪಂಚಭೇದಗಳ ಜ್ಞಾನವನ್ನು ಸಾಧಕ ಪಡೆದುಕೊಂಡು ಅಭಿಮಾನ ಅಂದರೆ ತನ್ನ ಯೋಗ್ಯತೆಗೆ ಅನುಗುಣವಾಗಿ ಪೂರ್ಣವಾದಂತಹ ತತ್ವಜ್ಞಾನ, ಮತ್ತು ನಿಸ್ಸಂಗೇನಾಪಿ ಕರ್ಮಣ, ಅಪರೋಕ್ಷ ಜ್ಞಾನವನ್ನು ಸಂಪಾದನೆ ಮಾಡಿದ ನಂತರ ನಿಷ್ಕಾಮ ಕರ್ಮ ಇವುಗಳನ್ನೆಲ್ಲ ಮಾಡಿದರೆ ಆ ಪರಮಾತ್ಮನನ್ನು ಪಡೀತಾನೆ ಅಂತ ಅದರ ತಾತ್ಪರ್ಯ. ಕರ್ತೃತ್ವ ಸಗುಣಂ ಬ್ರಹ್ಮ, ಆ ಪರಮಾತ್ಮ ಜಗತ್ಕರ್ತರಾದ್ದರಿಂದ ಜ್ಞಾನಾದಿ ಗುಣಪೂರ್ಣನಾಗಿದ್ದಾನೆ. ಪರಮಾತ್ಮ ಸಗುಣ ಯಾಕಂದರೆ ಕರ್ತೃತ್ವ ಅಂತ ಒಂದು ಅನುಮಾನ. ಬ್ರಹ್ಮ ಪುರುಷಂ, ಪುರುಷ ಅಂದ್ರೂ ಪೂರ್ಣ ಅಂತಲೇ ಅರ್ಥ. ಪುರುಷಂ ಪುರುಷರ್ಷಭಂ, ಇದು ಅಲ್ಲಿ ಬಂದಿರುವಂತಹ 12ನೇ ಶ್ಲೋಕದ ಅಭಿಪ್ರಾಯ. ಮುಂದೆ 13ನೇ ಶ್ಲೋಕದಲ್ಲಿ ಸಸಂಗತ್ಯ ಪುನಃ ಕಾಲೇನ ಈಶ್ವರಮೂರ್ತಿನ ಜಾತೆ ಅಗುಣವ್ಯತಿಕರೇ ಯಥಾಪೂರ್ವಂ ಪ್ರಜಾಯತೆ. ಹೀಗೆ ಭಗವಂತನ ಉದರವನ್ನು ಪ್ರವೇಶಿಸಿದ ಮೇಲೆ ಆ ಮುಕ್ತನಾದಂಥ ಚತುರ್ಮುಖ ಬ್ರಹ್ಮ ಅವನು ಲಯಕಾಲದಲ್ಲಿ ಪ್ರವೇಶ ಮಾಡಿರ್ತಾನೆ. ಮತ್ತು ಸೃಷ್ಟಿಕಾಲ ಬಂದಾಗ ಆ ಶ್ವೇತದ್ವೀಪ ಮೊದಲಾದ ಸ್ಥಳಗಳಲ್ಲಿ ಅವನು ಇರ್ತಾನೆ ಅಂತ ಹೀಗೆಲ್ಲ ಅರ್ಥ ಇದೆ. ನಮಗೆ ಮುಂದೆ ಕಾಲೇನ ಈಶ್ವರ ಮೂರ್ತಿನ ಅಂತನ್ನುವುದು ನಮಗೇನು ಇಲ್ಲಿ ಸಂಬಂಧಪಟ್ಟದ್ದಲ್ಲ, ಸಸಂಗತ್ಯ ಅಂತಿದೆಯಲ್ಲ. ಭಾಗವತ ತಾತ್ಪರ್ಯದ ವ್ಯಾಖ್ಯಾನಗಳಲ್ಲಿ ಕರ್ತೃತ್ವ ಸಗುಣಂ ಬ್ರಹ್ಮ ಪುರುಷಂ ಪುರುಷರ್ಷಭ ಸಸಂಗತ್ಯ ಅಂತಿಷ್ಟು ಉಲ್ಲೇಖ ಮಾಡಿದ್ದಾರೆ. ಅವನ ಜೊತೆ ಸೇರಿ ಅಂತ ಅದರ ತಾತ್ಪರ್ಯ. ಸಹ ಆ ಜೀವ ಸಂಗತ್ಯ ಪರಮಾತ್ಮನ ಜೊತೆಗೆ ಸೇರಿ ಅಂತ ಅದರ ತಾತ್ಪರ್ಯ. ಭಾಗವತ ತಾತ್ಪರ್ಯದ ಆ ದೀಪಿಕಾ ಅನ್ನೋ ವ್ಯಾಖ್ಯಾನದಲ್ಲಿ ಹೀಗೊಂದು ವಿಷಯ, ಭೇದಜ್ಞಾನೇನ ಸಗುಣ ಪ್ರಾಪ್ತಿ ಉಚ್ಯತೆ ಸಾ ಚ ಜೀವನ್ಮುಕ್ತಾವಪಿ ಗೌಣಪ್ರಾಪ್ತಿ ಭವಿಷ್ಯತಿ ಇತ್ಯಾಶಂಕ್ಯ ತೃತೀಯಸ್ಕಂದೆ ಭೇದದೃಷ್ಟ್ಯಾ ಇತ್ಯತಃ ಪೂರ್ವಂ ಶ್ಮಾಂಭೋ ನಿಲೇತ್ಯಾರಭ್ಯ ಪರಮಮುಕ್ತಿ ಮುಕ್ತ ಅಂತ ಅಭಿಪ್ರಾಯ ಹೇಳಿದ್ದಾರೆ. ನಾವು ದ್ವೈತಿಗಳು ಭೇದಜ್ಞಾನದಿಂದ ಈ ಸಾಧಕ ಪರಮಾತ್ಮನನ್ನು ಪಡೀತಾನೆ, ಮುಕ್ತಿಯನ್ನು ಪಡೀತಾನೆ ಅಂತ ನಾವು ಹೇಳ್ತೇವೆ. ಆದರೆ ಅದ್ವೈತಿಗಳು ಆ ಭೇದಜ್ಞಾನದಿಂದ ಸಗುಣ ಬ್ರಹ್ಮನ ಪ್ರಾಪ್ತಿಯನ್ನು ಪಡೀತಾನೆ, ಅದು ಜೀವನ್ಮುಕ್ತಿಯಲ್ಲಿ ಸಾಧ್ಯ ಆಗ್ತದೆ. ಸಾಚ ಜೀವನ್ಮುಕ್ತಾವಪಿ ಗೌಣಪ್ರಾಪ್ತಿ, ಮುಖ್ಯ ಮೋಕ್ಷ ಅಲ್ಲ ಅದು ಅಂತ ಹೀಗೊಂದು ಪ್ರಶ್ನೆ ಬರ್ತದೆ. ಅದರಿಂದ ಆ ಅದ್ವೈತಿಗಳ ಪ್ರಶ್ನದ ಅಭಿಪ್ರಾಯ ಹೀಗೆ ನಾವು ಗ್ರಹಿಸಬೇಕು, ಭೇದ ದೃಷ್ಟಿಯಿಂದ ಮುಕ್ತಿ ಆಗ್ತದೆ, ಆದರೆ ಅದು ಅಮುಖ್ಯವಾದ ಮುಕ್ತಿ, ಜೀವನ್ಮುಕ್ತಿ ಅಷ್ಟೇ ಅದು. ಆದರೆ ಆತ್ಯಂತಿಕವಾದ ಮುಕ್ತಿ ಆಗುವುದು ಐಕ್ಯ ಜ್ಞಾನದಿಂದಲೇ ಅಂತ ಹೀಗೊಂದು ಪ್ರಶ್ನೆ ಬಂದಾಗ, ಈ ಭೇದದೃಷ್ಟ್ಯ ಅಭಿಮಾನೇನ ಅಂತೇನು 12ನೇ ಶ್ಲೋಕ ಇದೆ, ಇದಕ್ಕಿಂತ ಮುಂಚೆ 9 ಮತ್ತು 10ನೇ ಶ್ಲೋಕಗಳಿವೆ. ಕ್ಷ್ಮಾಂಭೋ ನಲ ನಿಲ ವಿಯನ್ ಮನ ಇಂದ್ರಿಯಾರ್ಥ ಭೂತಾದಿಭಿ ಪರಿವೃತಃ ಪ್ರತಿಸಂಚಿಹೀರ್ಷು ಅವ್ಯಾಕೃತಂ ವಿಶತಿ ಯರ್ಹಿ ಗುಣತ್ರಯಾತ್ಮ ಕಾಲಂ ಪರಂ ಸ್ವಮನುಭೂಯ ಪರಸ್ವಯಂಭೂ ಅಂತ. ಈ ಪೃಥ್ವಿ, ಜಲ, ತೇಜಸ್ಸು, ವಾಯು, ಆಕಾಶ, ಮನಸ್ಸು, ಇಂದ್ರಿಯ ಮತ್ತು ಶಬ್ದಾದಿ ವಿಷಯಗಳು, ತಾಮಸ ಅಹಂಕಾರ ಇವುಗಳೆಲ್ಲದರ ಜೊತೆಗೂಡ್ತಾನೆ ಈ ಚತುರ್ಮುಖ ಬ್ರಹ್ಮ. ಮತ್ತು ಅವುಗಳ ಅಭಿಮಾನಿ ದೇವತೆಗಳ ಜೊತೆಗೂಡ್ತಾನೆ ಕೂಡ. ಅವನು ಹೀಗೆ ಜೊತೆಗೂಡಿ ಆ ಗುಣತ್ರಯ ಅಭಿಮಾನಿಯಾದಂಥ ಜೀವೋತ್ತಮನಾದಂಥ ಚತುರ್ಮುಖ ಬ್ರಹ್ಮ, ಗುಣತ್ರಯಾತ್ಮ ಅಂತ ಅವನನ್ನು ಕರೆಯೋದು. ಗುಣತ್ರಯಗಳಿಗೆ ಅವನ ಅಭಿಮಾನಿ. ಅವನ ಪತ್ನಿಯಾದ ಸರಸ್ವತೀ ದೇವಿಯು ಅಭಿಮಾನಿನಿಯೇ. ಅವನು ಎಲ್ಲವನ್ನೂ ಲಯ ಮಾಡುವ ಇಚ್ಛೆಯಿಂದ ಕಾಲನಾಮಕರಾದ ಪರಮಾತ್ಮನ ಉದರವನ್ನು ಪರಮಾತ್ಮನನ್ನು ಪ್ರವೇಶಿಸ್ತಾನೆ. ಇದು 9ನೇ ಶ್ಲೋಕ. ಏವಂ ಪರೇತ್ಯ ಭಗವಂತ ಮನುಪ್ರವಿಷ್ಟಾ ಯೇ ಯೋಗಿನೋ ಜಿತಮರುನ್ ಮನಸೋ ವಿರಾಗಾ ತೇನೈವ ಸಾಕಮೃತಂ ಪುರುಷಂ ಪುರಾಣಂ
ಬ್ರಹ್ಮ ಪ್ರಧಾನಮುಪಯಾಂತಿ ಅಗತಾಭಿಮಾನಾ. ದೇಹವನ್ನು ತ್ಯಾಗ ಮಾಡಿ ಭಗವಂತನ ಲೋಕವನ್ನು ಪ್ರವೇಶಿಸ್ತಾರಲ್ಲ ಈ ಕೆಲವರು ಯೋಗಿಗಳು, ಅವರೆಲ್ಲ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ ವಾಯು ಜಯವನ್ನು ಮಾಡಿಕೊಂಡು ಮನೋನಿಗ್ರಹ ಸಂಪಾದನೆ ಮಾಡಿ ಆ ಬ್ರಹ್ಮ ಪ್ರಳಯ ಪರ್ಯಂತ, ಬ್ರಹ್ಮ ಪ್ರಳಯ ಆಗುವ ತನಕ, ಈಗಿನ ಸೃಷ್ಟಿ ಮುಗಿಯುವ ತನಕವೂ ಪ್ರಾರಬ್ಧ ಸುಖವನ್ನು ಒಂದಿಷ್ಟು ಉಣ್ತಾರೆ. ಮುಂದೆ ಚತುರ್ಮುಖ ಬ್ರಹ್ಮನ ಜೊತೆಗೂಡಿ ಸರ್ವೋತ್ತಮನಾದಂಥ ವಾಸುದೇವನನ್ನು, ಮುಕ್ತ ನಿಯಾಮಕನಾದ ಭಗವಂತನನ್ನು ತಲುಪ್ತಾರೆ. ಆಗಲೂ ಅವರು ಅಗತಾಭಿಮಾನ, ತಾವು ಜೀವರಾಗಿದ್ದೇವೆ ಅನ್ನುವ ಎಚ್ಚರವನ್ನು ಅವರು ಬಿಟ್ಟುಕೊಟ್ಟಿರೋದಿಲ್ಲ. ಬ್ರಹ್ಮ ಪ್ರಧಾನ ಉಪಯಾಂತಿ, ಪರಬ್ರಹ್ಮನನ್ನೇ ಅವರು ಪಡೆಯೋದು. ಅಪ್ರಧಾನವಾದ ಸಗುಣ ಬ್ರಹ್ಮನನ್ನು ಪಡಿತಾನೆ ಅಂತ ಯಾರು ತಿಳ್ಕೋಬಾರದು. ಪ್ರಧಾನನಾದಂತಹ ಮುಖ್ಯನಾದಂತಹ ಬ್ರಹ್ಮನನ್ನೇ ಪಡಿತಾರೆ. ಮತ್ತು ಅವರು ಪಡೆದಂತಹ ಮುಕ್ತಿಯೂ ಕೂಡ ಮುಖ್ಯ ಮುಕ್ತಿಯೇ. ಆದರೆ ಅಗತಾಭಿಮಾನ, ತಾವು ಜೀವರು ಅನ್ನುವ ಎಚ್ಚರವೊಂದನ್ನು ಅವರು ಆವಾಗ ಬಿಟ್ಟುಕೊಟ್ಟಿರೋದಿಲ್ಲ. ಜೀವರು ಅನ್ನುವ ಎಚ್ಚರ ಆವಾಗ ಇದ್ದೇ ಇರ್ತದೆ. ತಾವು ಜೀವರು ಅನ್ನುವ ಅರಿವು, ಅಭಿಮಾನ ಅಂದರೆ ಅರಿವು ಅಂತ ಅದರ ತಾತ್ಪರ್ಯ. ಹೀಗೆ 9 ಮತ್ತು 10ನೇ ಶ್ಲೋಕಗಳಲ್ಲಿ ಏನು ಬಂದಿದೆ ಅದನ್ನೇ ಭೇದ ದೃಷ್ಟ್ಯಾಭಿಮಾನೇನ ಅನ್ನುವ ಮಾತು ವಿವರಿಸಿದೆ. ಆದ್ದರಿಂದ ಇಲ್ಲಿ ಭೇದ ದೃಷ್ಟ್ಯಾಭಿಮಾನೇನ ಎಂಬ ಮಾತಿನಲ್ಲಿ ವರ್ಣಿತವಾದಂಥ ಮೋಕ್ಷ, ಇದು ಸಗುಣ ಮುಕ್ತಿ, ಜೀವನ್ಮುಕ್ತಿ, ಅದು ಐಕ್ಯಜ್ಞಾನದಿಂದ ಪ್ರಾಪ್ತ ಆಗ್ತದೆ ಅಂತ ಯಾರೂ ಕೂಡ ಭಾವಿಸಬಾರದು. ಇಲ್ಲೆಲ್ಲ ಕಡೆಯೂ ವರ್ಣನೆ ಮಾಡ್ತಿರುವುದು ಮುಖ್ಯ ಮುಕ್ತಿಯನ್ನೇ. ಹೀಗೆ ಪೂರ್ವೋತ್ತರ ವಾಕ್ಯಗಳಿಗೆ ವಿರೋಧ ಬರದಂತೆ ಅದನ್ನು ಅರ್ಥ ಮಾಡಬೇಕು ಅಂತ ಅದರ ತಾತ್ಪರ್ಯ. ಅದನ್ನೇ ಬ್ರಹ್ಮ ಪ್ರಧಾನ ಉಪಯಾಂತಿ ಅಗತಾಭಿಮಾನ ಅಂತ ಹೇಳಿದರು. ಇದು 3ನೇ ಸ್ಕಂದದ 33ನೇ ಅಧ್ಯಾಯದ 10ನೇ ಶ್ಲೋಕ. ಅದರ ಮುಂದೆ ವಿದ್ಯಾತ್ಮನಿ ಭಿಧಾಬೋಧ ಅಂತ ಇನ್ನೊಂದು 11ನೇ ಸ್ಕಂದದ 19ನೇ ಅಧ್ಯಾಯದ 40ನೇ ಶ್ಲೋಕವನ್ನು ಆಚಾರ್ಯರು ಉದ್ಧರಿಸಿದ್ದಾರೆ. ಆ ಶ್ಲೋಕ ಯಾಕೆ ಹೊರಟಿದೆ ಅನ್ನೋದನ್ನು ನಾವು ಹೀಗೆ ಗ್ರಹಿಸಬೇಕು. ವಿದ್ಯೆಯ ಅಮೃತಮಶ್ನುತೆ ಅಂತ ಬಂದಿದೆ. ವಿದ್ಯೆಯಿಂದ ಮೋಕ್ಷವನ್ನು ಪಡಿತಾನಂತೆ. ವಿದ್ಯಾ ಅಂದರೆ ಯಾವುದು? ಅಭೇದ ಜ್ಞಾನವೇ ವಿದ್ಯಾ. ಆದ್ದರಿಂದ ಹೃದಯ ಗ್ರಂಥಿ ಭೇದನ ಅನ್ನುವುದು ಅಭೇದ ಜ್ಞಾನದಿಂದಲೇ ಆಗ್ತದೆ ಅಥವಾ ಅಭೇದ ಜ್ಞಾನದಿಂದಲೂ ಆಗ್ತದೆ. ಹೀಗೊಂದು ಪ್ರಶ್ನೆ ಬಂದಾಗ ವಿದ್ಯಾ ಆತ್ಮನಿ ಬಿಭಿಧಾಬೋಧ ಅಂತ 11ನೇ ಸ್ಕಂದದಲ್ಲಿ ಈ ಶ್ಲೋಕ ಬಂದಿದೆ. ಅನೇಕ ಸಣ್ಣ ಸಣ್ಣ ಪ್ರಶ್ನೆಗಳಿವೆ ಅಲ್ಲಿ. ಆ ಸಣ್ಣ ಸಣ್ಣ ಪ್ರಶ್ನೆಗಳಿಗೆ ಅಷ್ಟೇ ಸಣ್ಣ ಸಣ್ಣ ಆದರೆ ತುಂಬ ಮಹತ್ವದ ಉತ್ತರಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲ ಕೃಷ್ಣ ಉದ್ಧವನಿಗೆ ಹೇಳಿರುವಂಥ ಮಾತುಗಳು. ವಿದ್ಯಾ ಅಂದರೆ ಯಾವುದು ಅಂದರೆ ಆತ್ಮನಿ ಭಿಧಾಬೋಧ. ಆತ್ಮನಿ ಅಂದರೆ ಜೀವಾತ್ಮನಲ್ಲಿ, ತನ್ನಲ್ಲಿ ಭಿಧಾಬೋಧ, ಪರಮಾತ್ಮನಿಗಿಂತ ತಾನು ಭಿನ್ನ ಅಂತ ತಿಳಿಯುವುದು. ಅಥವಾ ಆತ್ಮನಿ ಅಂದರೆ ಪರಮಾತ್ಮನಲ್ಲಿ, ಭಿಧಾಬೋಧ ಜಗತ್ತಿಗಿಂತ ಜೀವಕ್ಕಿಂತ ಆತ ವಿಲಕ್ಷಣ ಅಂತ ತಿಳಿಯುವುದೇ ವಿದ್ಯೆ ಅಂತ ಹೀಗೆ ಅಲ್ಲಿ ಒಂದು ಶ್ಲೋಕ ಬಂದಿದೆ. ದೀಪಿಕಾ ವ್ಯಾಖ್ಯಾನದಲ್ಲಿರುವ ಶ್ಲೋಕಗಳನ್ನು, ಅಭಿಪ್ರಾಯಗಳನ್ನು ಹೇಳ್ತಿದ್ದೇನೆ. ಅಲ್ಲಿ ಇನ್ನೊಂದು ಪ್ರಶ್ನೆ, ಈ ಜೀವೇಶ್ವರ ಭೇದ ಅಂತಲೂ ಮೋಕ್ಷಕ್ಕೆ ಸಾಧಕ ಅಂತ ನೀವು ಹೇಳಿದ್ರಿ, ಅದೇನು ಸರಿಯಲ್ಲ. ಜೀವೇಶ್ವರ ಭೇದವನ್ನು ಸಾಧನೆ ಮಾಡುವ ಪ್ರಮಾಣಗಳು ಎಲ್ಲಿವೆ ಅಂತ ಒಂದು ಪ್ರಶ್ನೆ. ಇತ್ಯತಃ ಭೇದೇ ವೈಭವಾತ್ ಅನೇಕಾನಿ ಪ್ರಮಾಣಾನ್ಯಾಹ. ಭೇದವನ್ನು ಸಾಧನೆ ಮಾಡಲಿಕ್ಕೆ ಅನೇಕ ಪ್ರಮಾಣಗಳಿವೆ. ಇದೊಂದು ವೈಭವ, ನಮ್ಮ ಶಾಸ್ತ್ರದ ವೈಭವ ಇದು. ಶಾಸ್ತ್ರದ ಅಭಿಮಾನಿಯಾದಂಥ ಲಕ್ಷ್ಮೀದೇವಿ ಮತ್ತು ಇತರ ದೇವತೆಗಳು ಅತ್ಯಂತ ವೈಭವೋಪೇತವಾಗಿ ಪರಮಾತ್ಮನಿಗೂ ಈ ಜಗತ್ತಿಗೂ ಭೇದವನ್ನು ವರ್ಣನೆ ಮಾಡ್ತಿದ್ದಾರೆ ಅಂತ ಮತ್ತು ಕೆಲವು ಪ್ರಮಾಣಗಳನ್ನು ಹೇಳ್ತಾ ಇದ್ದಾರೆ. ಯತ್ರ ಹಿ ದ್ವೈತಮಿವ ಭವತಿ ಅಂತ. ಇದು ಮುಂಡಕೋಪನಿಷತ್ತು ಅಥವಾ ಅಥರ್ವಣ ಉಪನಿಷತ್ತಿನ ಮಾತಿದು. ಈ ಅಥರ್ವಣ ಉಪನಿಷತ್ತಿನ 4ನೇ ಅಧ್ಯಾಯ ಅಲ್ಲಿ ಮೈತ್ರಿ ಬ್ರಾಹ್ಮಣ ಅಂತ ಅಲ್ಲಿ ಬಂದಿರುವ ವಾಕ್ಯ ಹೀಗಿದೆ. ಯತ್ರ ಹಿ ದ್ವೈತಮಿವ ಭವತಿ ತದಿತರ ಇತರಂ ಜಿಘ್ರತಿ ತದಿತರ ಇತರಂ ಪಶ್ಯತಿ ತದಿತರ ಇತರಂ ಶೃಣೋತಿ ತದಿತರ ಇತರಂ ಅಭಿಭವತಿ ತದಿತರ ಇತರಂ ಮನುತೆ ತದಿತರ ಇತರಂ ವಿಜಾನಾತಿ. ಯತ್ರ ವಾ ಅಸ್ಯ ಸರ್ವಂ ಆತ್ಮೈವಾಭೂತ್
ತತ್ರ ಕೇನ ಕಂ ಜಿಘ್ರೇತ್, ತತ್ ಕೇನ ಕಂ ಪಶ್ಯೇತ್, ತತ್ ಕೇನ ಕಂ ಶೃಣುಯಾತ್, ತತ್ ಕೇನ ಕಂ ಅಭಿವದೇತ್, ತತ್ ಕೇನ ಕಂ ಅನ್ವೀತ, ತತ್ ಕೇನ ಕಂ ವಿಜಾನೀಯಾತ್, ಏನ ಇದಂ ಸರ್ವಂ ವಿಜಾನಾತಿ ತಂ ಕೇನ ವಿಜಾನೀಯಾತ್, ವಿಜ್ಞಾತಾರಂ ಅರೇ ಕೇನ ವಿಜಾನೀಯಾತ್ ಇತಿ. ಇದು ಮೈತ್ರೇಯ ಬ್ರಾಹ್ಮಣ. ಯತ್ರ ಹಿ ದ್ವೈತಮೇವ ಭವತಿ ಅಂತ ಇಲ್ಲೇನು ಆಚಾರ್ಯರ ವಾಕ್ಯ ಉದ್ಧರಿಸಿದರೆ ಅದು ಕಂಡು ಬಂದಿರುವುದು ಅಲ್ಲೇ. ಮುಕ್ತಿಯಲ್ಲಿ ಪರಮಾತ್ಮ ಒಬ್ಬನ ಬಿಟ್ಟರೆ, ಆತ್ಮ ಒಂದನ್ನು ಬಿಟ್ಟು ಬೇರೆ ಯಾವುದೇ ವಸ್ತುವೇ ಇರೋದಿಲ್ಲ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಉತ್ತರ ಕೊಡ್ತಿದ್ದಾರೆ. ಮುಕ್ತಿಯಲ್ಲಿಯೂ ಕೂಡ ಒಂದು ಭಿನ್ನವಾದ ವಸ್ತು ಇದ್ದರೆ ಆವಾಗ ಜೀವ, ಆ ಮುಕ್ತಿಗೆ ಹೋದಂಥ ಸಾಧಕ, ಗಂಧವನ್ನು ಅಘ್ರಾಣಿಸಬಲ್ಲ. ತಾನು ಅಘ್ರಾಣಿಸುವ ಗಂಧ ತನಗಿಂತ ಭಿನ್ನವಾಗಿರಬೇಕು. ರೂಪವನ್ನು ನೋಡ್ತಾನೆ, ಆ ರೂಪವು ಕೂಡ ತನಗಿಂತ ಭಿನ್ನವಾಗಿರಬೇಕು. ಶಬ್ದವನ್ನು ಕೇಳ್ತಾನೆ, ಆ ಶಬ್ದವು ಕೂಡ ತನಗಿಂತ ಭಿನ್ನವಾಗಿರಬೇಕು. ಮಾತನ್ನಾಡ್ತಾನೆ, ತನಗಿಂತ ಭಿನ್ನವಾದ ಮಾತನ್ನೇ ಆಡ್ತಾನೆ. ತನಗಿಂತ ಭಿನ್ನವಾದ ವಸ್ತುವನ್ನೇ ನೋಡ್ತಾನೆ. ಒಂದು ವೇಳೆ ಈ ಮುಕ್ತಿಯಲ್ಲಿ ಎಲ್ಲವೂ ಕೂಡ ಆತ್ಮನಿಂದ ಅಭಿನ್ನವೇ ಆಗಿಬಿಟ್ಟಿದ್ರೆ, ಆತ್ಮನಿಗಿಂತ ಅತಿರಿಕ್ತವಾದ ಯಾವ ವಸ್ತುವು ಒಂದು ವೇಳೆ ಇಲ್ಲದೆ ಹೋಗಿದ್ರೆ, ಅವನು ಯಾವ ಇಂದ್ರಿಯದಿಂದ ಏನನ್ನು ಅಗ್ರಹಣಿಸ್ಲಿಕ್ಕೆ ಸಾಧ್ಯ? ಯಾವ ಇಂದ್ರಿಯದಿಂದ ಏನನ್ನಾದರೂ ನೋಡಿಯಾನೋ, ಯಾವ ಇಂದ್ರಿಯದಿಂದ ಕೇಳ್ತಾನೆ, ಯಾವ ಇಂದ್ರಿಯದಿಂದ ಏನು ಮಾತಾಡ್ತಾನೆ, ಯಾವ ಇಂದ್ರಿಯದಿಂದ ತಿಳಿಲಿಕ್ಕೆ ಸಾಧ್ಯ? ಪರಮಾತ್ಮನಿಂದ, ಅವನ ಅನುಗ್ರಹದಿಂದ ಜೀವ ಇದೆಲ್ಲವನ್ನು ಕೂಡ ತಿಳಿತಾನೆ. ಆ ಪರಮಾತ್ಮನನ್ನಾದರೂ ಇವನು ತಿಳಿಬೇಕಲ್ಲ, ಆ ತಿಳಿಯುವುದು ಯಾವ ಇಂದ್ರಿಯದಿಂದ? ಮತ್ತೆ ತನ್ನನ್ನು ಆತ ಅವಲೋಕಿಸುವುದು ಯಾವ ಇಂದ್ರಿಯದಿಂದ? ಅದರಿಂದ ಆತ್ಮ ಒಬ್ಬನೇ ಉಳಿತಾನೆ, ಅದೇ ಮೋಕ್ಷ ಅಂತ ಹೇಳಿಬಿಟ್ರೆ ಜೀವನಿಗೆ ಗಂಧ, ಸ್ಪರ್ಶ, ರೂಪ, ರಸ ಇತ್ಯಾದಿಗಳ ಜ್ಞಾನವೇ ಬರಲಿಕ್ಕಿಲ್ಲ. ಅಂಥ ಒಂದು ಮೋಕ್ಷ ಅಂತ ಪುರುಷಾರ್ಥವೇ ಆಗಲಿಕ್ಕಿಲ್ಲ. ಮುಕ್ತಾನಾಂ ಸಂಜ್ಞಾ ಅಪಿ ಅನ್ಯೈಹಿ ನ ಜ್ಞಾಯತೆ ಶಾಸ್ತ್ರಂ ವಿನಾ ನಚ ಸರ್ವ ಅಜ್ಞಾನಂ ಪುರುಷಾರ್ಥ. ಇದು ಬೃಹದಾರಣ್ಯಕ ಭಾಷ್ಯ. ಏನನ್ನೂ ತಿಳಿಯದೇ ಇರುವುದು ಅದು ದೊಡ್ಡ ಪುರುಷ. ಅದು ಎಂಥ ಪುರುಷಾರ್ಥ? ಮುಕ್ತಿಗೆ ಹೋಗಿದ್ದಾನೆ, ಆದರೆ ಈ ಗಂಧಜ್ಞಾನ ಇಲ್ಲ, ರೂಪಜ್ಞಾನ ಇಲ್ಲ, ತನ್ನ ಜ್ಞಾನವೂ ಇಲ್ಲ, ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ಳಿಕ್ಕೂ ಅನುಕೂಲಗಳಿಲ್ಲ. ಅಂಥ ಗಾಢವಾದ ಅಜ್ಞಾನ ಬಂದುಬಿಟ್ರೆ ಅದನ್ನು ಪುರುಷಾರ್ಥ ಅನ್ನುವುದು ಹೇಗೆ? ಮಗ್ನಸ್ಯ ಹಿ ಪರೇ ಜ್ಞಾನೇ ಕಿಮ್ನ ದುಃಖತರಂ ಭವೇತ್ ಅಂತ ಈ ಮಹಾಭಾರತದ ಮೋಕ್ಷಧರ್ಮ ಪರ್ವದಲ್ಲಿ ಬಂದಿರುವಂಥ ಮಾತೊಂದನ್ನು ಆಚಾರ್ಯ ಉದ್ಧರಿಸ್ತಾರೆ. ಮೋಕ್ಷಧರ್ಮ ಪರ್ವ ಅಂದರೆ ಶಾಂತಿ ಪರ್ವದ ಒಂದು ಉಪಪರ್ವ. ಶಾಂತಿ ಪರ್ವದ 301ನೇ ಅಧ್ಯಾಯದ 83ನೇ ಶ್ಲೋಕ ಅದು. ಈ ಮಗ್ನಸ್ಯ ಹಿ ಪರೇ ಜ್ಞಾನೇ ತಥೋ ದುಃಖತರಂ ಕಿಮ್ನ ದುಃಖತರಂ ಭವೇತ್ ಅನ್ನೋ ಮಾತನ್ನು ಆಚಾರ್ಯರು ಬೃಹದಾರಣ್ಯಕ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಈಗ ನಾವು ನೋಡ್ತಿರುವ ಯತ್ರ ಹಿ ದ್ವೈತಮೇವ ಭವತಿ ಅನ್ನೋ ಮಾತಿನಲ್ಲಿ. ಹಾಗೆ ನಾವು ನೋಡ್ತಿರುವ ಭಾಗವತ ತಾತ್ಪರ್ಯದಲ್ಲಿ ಕೂಡ ಅದನ್ನು ಉದ್ಧರಿಸಿದ್ದಾರೆ. ಮಹತ್ವದ ಒಂದು ಶ್ಲೋಕ ಅದು. ಗಾಢವಾದ ಅಜ್ಞಾನದಲ್ಲಿ ಮುಳುಗಿಬಿಟ್ಟಿದ್ರೆ ಅದಕ್ಕಿಂತ ದೊಡ್ಡ ದುಃಖ ಏನು? ಹಾಗೆ ಮುಕ್ತನೂ ಕೂಡ ಮುಕ್ತನಾಗಿದ್ದಾನೆ ಅಂತ ಅವನು ನಂಬ್ತಾ ಇದ್ದೀರಿ, ಆದರೆ ಅವನಿಗೆ ಏನೂ ಜ್ಞಾನ ಇಲ್ಲ ಅಂತೀರಿ. ಹಾಗಿದ್ರೆ ಅಂಥ ಒಂದು ಮುಕ್ತಿಯಿಂದ ಏನು ಉಪಯೋಗ ಅಂತ ಅದರ ತಾತ್ಪರ್ಯ. ಇಷ್ಟು ವೇದವಾಕ್ಯಗಳನ್ನು ಮತ್ತು ಮಹಾಭಾರತದ ವಾಕ್ಯಗಳನ್ನು ನಾವು ನೋಡಿದ್ದೀವಿ. ದೀಪಿಕಾ ವ್ಯಾಖ್ಯಾನ ಮತ್ತು ಪ್ರಬೋಧನೆ ವ್ಯಾಖ್ಯಾನಗಳಿರುವ ಅಂಶಗಳನ್ನು ನಾವು ನೋಡ್ತಾ ಇದ್ದೀವಿ ಅಷ್ಟೇ. ಇನ್ನು ಮುಂದೆ ಭಾಗವತದಲ್ಲಿ ಆ ಭಗವಂತನನ್ನು ಸಗುಣ ಅಂತ ಹೇಳಿದಾರಲ್ಲ, ಸಗುಣ ಅಂದರೆ ಜ್ಞಾನಾನಂದಾದಿ ಗುಣಪೂರ್ಣ ಅಂತ ಅರ್ಥ, ಹೊರತು ಸತ್ವಾದಿ ಗುಣಪೂರ್ಣ ಅಂತ ಅರ್ಥ ಅಲ್ಲ. ಕಿಂಚ ಹೃದಯ ಗ್ರಂಥಿ ಸಂಸಾರ ಏವ ನಾಣ್ಯ. ಇವು ಎಲ್ಲ ನಮಗೆ ನೆನಪಿರ್ಬೇಕು ನೋಡಿ. ಹೃದಯ ಗ್ರಂಥಿ ಅಂದರೆ ನಮ್ಮ ಲಿಂಗದೇಹ ಭಗ್ನ ಆಗುವುದು, ಒಟ್ಟಾರೆ ಸಂಸಾರ ಅಂತ ಅರ್ಥ. ಹೃದಯ ಗ್ರಂಥಿ ಅಂದರೆ ನಮ್ಮ ಹೃದಯ ಮನಸ್ಸನ್ನು ಈ ಸಂಸಾರದಲ್ಲಿ ಕಟ್ಟಿ ಹಾಕಿದ್ದಾರಲ್ಲ, ಆ ಹೃದಯದ ಗಂಟು ಒಡೆದು ಹೋಗುವುದು ಅಂದರೆ ಎಲ್ಲವನ್ನೂ ಜೀವ ಕಳಚಿಕೊಳ್ಳುವುದು ಅಂತಲೇ ಅರ್ಥ. ಹೀಗೆ ಸಂಸಾರದಿಂದ ನಿವೃತ್ತಿ ಹೊಂದಬೇಕಾದ್ರೆ ಸಚ ವಿದ್ಯೆಯೂ ನಿವರ್ತತೆ ಇತಿ ಸುಪ್ರಸಿದ್ಧಂ. ವಿದ್ಯೆಯಿಂದಲೇ ನಿವೃತ್ತಿ ಆಗಬೇಕು ಹೊರತು ಜ್ಞಾನದಿಂದ ಮೋಕ್ಷ ಆಗಬೇಕೆ ಹೊರತು ಅಜ್ಞಾನದಿಂದ ಯಾವತ್ತೂ ಮೋಕ್ಷ ಆಗೋದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ವಿದ್ಯಾತು ಭೇದ ಜ್ಞಾನವೇ. ವಿದ್ಯಾ ಅಂದರೆ ಭೇದ ಜ್ಞಾನವೇ.
ಅತಃ ಭೇದಜ್ಞಾನಮೇವ ಹೃದಯಗ್ರಂಥಿ ಭೇದಕಂ ನತು ಅಭೇದ ಇತಿ ಆಶಯವಾನ್ ಭೇದಜ್ಞಾನಸ್ಯ ವಿದ್ಯಾರ್ಥತ್ವೇ ಪ್ರಮಾಣವಾಹ. ಆದ್ದರಿಂದ ಭೇದಜ್ಞಾನವೇ ಹೃದಯ ಗ್ರಂಥಿಗೆ ಭೇದಕ ಆಗ್ತದೆ ಹೊರತು ಅಭೇದ ಜ್ಞಾನ ಹೃದಯ ಗ್ರಂಥಿಗೆ ಭೇದಕ ಅಲ್ಲ ಅಂತ ತಾತ್ಪರ್ಯ. ಭಿದಾ ಬೋಧ ಅಂತಿದೆಯಲ್ಲ, ಭಿದಾಯಾ ಬೋಧ, ಭಿದಾ ಅಂದರೆ ಆಕಾರ ಅಂತ ಶಬ್ದ, ಅದರ ಬೋಧ ಜ್ಞಾನ ಅಂತ ಹೀಗರ್ಥ. ಯತ್ರ ಹಿ ದ್ವೈತಮಿವ ಭವತಿ ಅಂತಿದೆಯಲ್ಲ, ಆ ಇವ ಅನ್ನೋ ಶಬ್ದಕ್ಕೆ ಪ್ರಬೋಧನಕಾರರು ಒಂದು ಸ್ವಾರಸ್ಯದ ಅರ್ಥ ಹೇಳಿದ್ದಾರೆ. ದ್ವೈತಮಿವ ಭವತಿ ಅಂದರೆ ದ್ವೈತಮೇವ ಭವತಿ ಅಂತ ಅದರ ತಾತ್ಪರ್ಯ. ಇದಕ್ಕೆ ಸಂಬಂಧಪಟ್ಟಂತೆ ಇವ ಶಬ್ದಕ್ಕೆ ಏವ ಅನ್ನೋ ಅರ್ಥವೂ ಇದೆಯಾ ಅಂತ ನಾನು ಕೋಶಗಳಲ್ಲಿ ಗಮನಿಸಿ ನೋಡಿದಾಗ, ಋಗ್ವೇದದಲ್ಲಿ ಶ್ರಿಯೇ ಪುಷನ್ ನಿಶುಕೃತೇವ ದೇವಾಹ ಅಂತ ಒಂದು ವಾಕ್ಯ ಕಾಣಿಸ್ತು. ಅಲ್ಲಿ ಇವ ಅನ್ನೋ ಶಬ್ದಕ್ಕೆ ಏವ ಅನ್ನೋ ಅರ್ಥವನ್ನು ಸಾಯಣ ಭಾಷ್ಯದಲ್ಲಿ ವರ್ಣನೆ ಮಾಡಿದ್ದಾರೆ. ಶತಪಥ ಬ್ರಾಹ್ಮಣದಲ್ಲೂ ಕೂಡ ಲಕ್ಷ್ಣೇವತು ಈಶ್ವರ ಅನ್ನೋ ಒಂದು ಭಾಗದಲ್ಲಿ ಇವ ಅಂದರೆ ಏವ ಅಂತ ಇವ ಶಬ್ದ ಅವಧಾರಣಾರ್ಥ ಅಂತ ಭಾಷ್ಯವೂ ಕೂಡ ಇದೆ. ಆದ್ದರಿಂದ ಯತ್ರ ಹಿ ದ್ವೈತಮಿವ ಭವತಿ ಅಂದರೆ ದ್ವೈತಮೇವ ಭವತಿ ಅಂತ ಅರ್ಥ. ಅದ್ವೈತಿಗಳಿಗೆ ಈ ದ್ವೈತಮಿವ ಭವತಿ ಅಂತ ಅನ್ನೋದು ತುಂಬ ಆಪ್ಯಾಯಮಾನವಾಗಿ ಕಾಣಿಸ್ತದೆ. ಯಾಕೆಂದರೆ ಯತ್ರ ಹಿ ದ್ವೈತಮಿವ ಭವತಿ, ಯಾವ ಮುಕ್ತಿ ಅವಸ್ಥೆಯಲ್ಲಿ ದ್ವೈತ ಇದ್ದಂತೆ ಇರ್ತದೆ. ಇವನು ಸಿಂಹದಂತಿದ್ದಾನೆ ಅಂದರೆ ಸಿಂಹನಲ್ಲ, ಸಿಂಹದಂತೆ ಕಾಣಿಸ್ತಾ ಇದ್ದಾನೆ ಅಂತ ಅರ್ಥ. ಹಾಗೆ ಯತ್ರ ದ್ವೈತಮಿವ ಭವತಿ ಅಂದರೆ ಅಲ್ಲಿ ಭೇದ ಇದ್ದಂತೆ ಕಾಣಿಸ್ತದೆ, ಆದರೆ ಭೇದ ಇರೋದಿಲ್ಲ, ವಾಸ್ತವಿಕವಾಗಿ ಅಭೇದವೇ ಇರ್ತದೆ ಅಂತ ತುಂಬ ಅನುಕೂಲಕರವಾದಂಥ ಅದ್ವೈತದ ಅಭಿಪ್ರಾಯಕ್ಕೆ ಪೋಷಕವಾದಂಥ ತುಂಬ ಮಹತ್ವದ ಒಂದು ಭಾಗ ಇದೆ. ಆದರೆ ಅದಕ್ಕೆ ದ್ವೈತಮೇವ ಭವತಿ ಅಂತ ಹೀಗೆ ಅರ್ಥವನ್ನು ಪ್ರಬೋಧನಿಕಾರರು ನಮಗೆ ತೋರಿಸಿದ್ದಾರೆ. ಆಚಾರ್ಯರು ಅಲ್ಲೊಂದು ಬೇರೆ ಅರ್ಥ ಹೇಳಿದ್ದಾರೆ. ಆ ಅರ್ಥವನ್ನೇ ಯಾದುಪತ್ಯ ವ್ಯಾಖ್ಯಾನದಲ್ಲಿ ವರ್ಣಿಸ್ತಾರೆ. ಯಾದವಾರ್ಯರು ಕೂಡ ಆ ಬೃಹದಾರಣ್ಯಕ ಭಾಷ್ಯದ ಅರ್ಥವನ್ನೇ ಹೇಳಿದ್ದಾರೆ. ಯುವ ಶಬ್ದಸ್ತು ಅಸ್ವಾತಂತ್ರ್ಯಾರ್ಥೇ, ಯುವ ಅನ್ನೋ ಶಬ್ದಕ್ಕೆ ಅಸ್ವತಂತ್ರ ಅಂತ ಅದರ ಅರ್ಥ. ಅಲ್ಲಿರುವಂತಹ ಭೇದವು, ಆ ಭೇದವುಳ್ಳಂತಹ ಜೀವ, ಅವರೆಲ್ಲರೂ ಕೂಡ ಅಸ್ವತಂತ್ರರು ಅಂತ ಅದರ ತಾತ್ಪರ್ಯ. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವವ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಭಾಗವತದಲ್ಲಿ ಬರೋ ಮಾತಿದೆ. ದ್ರವ್ಯ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವವ, ಆ ಜೀವನ ಸ್ವಭಾವ ಅವೆಲ್ಲವೂ ಕೂಡ ಭಗವಂತನ ಅಧೀನ, ಅಸ್ವತಂತ್ರ. ಈ ಜೀವನ ಸ್ವಭಾವ ಅಂದರೆ ಭೇದ, ಅದು ಕೂಡ ಭಗವಂತನ ಅಧೀನ ಅಂತ ಅದರ ತಾತ್ಪರ್ಯ ಆಗ್ತದೆ. ಭೇದ ದೃಷ್ಟ್ಯಾಭಿಮಾನಿ ಏನಂತಿದೆಯಲ್ಲ, ಭೇದ ದೃಷ್ಟಿಯ ಅಂದರೆ ಜೀವೇಶ್ವರಿ ಭೇದ ಜ್ಞಾನೇನ ಭೇದ ದರ್ಶನೇನ, ಮತ್ತು ಅಭಿಮಾನೇನ ಅಂದರೆ ಈಶ್ವರೇ ಬಹುಮಾನೇನ, ಭಗವಂತನಲ್ಲಿ ಭಯಭಕ್ತಿ ಬೆರೆತ ಒಂದು ಭಾವನೆಯಿಂದ ಅಂತ ಅರ್ಥ. ಈ ಅರ್ಥವು ಕೂಡ ತುಂಬ ಚೆನ್ನಾಗಿದೆ. ಅಭಿಮಾನ ಅಂದರೆ ತಾನು ಜೀವ ಎನ್ನುವ ಎಚ್ಚರಿಕೆಯನ್ನು ಇಟ್ಕೊಂಡೇ ಇರ್ತಾನೆ, ಮತ್ತು ಅಭಿಮಾನ ಅಂದರೆ ಭಗವಂತನ ನನಗಿಂತ ದೊಡ್ಡವನು ಅನ್ನುವ ಬಹುಮಾನವನ್ನು ಇಟ್ಕೊಂಡೇ ಇರ್ತಾನೆ ಅಂತ ಅದು ತಾತ್ಪರ್ಯ. ಬ್ರಹ್ಮ ಪ್ರಧಾನ ಉಪಯಾಂತಿ ಅಗತಾಭಿಮಾನ ಅಂತಿದೆಯಲ್ಲ, ಅಗತಾಭಿಮಾನ ಅಂದರೆ ಅಗತ ಜೀವತತ್ವಜ್ಞಾನ, ತಾನು ಅಗತ ಜೀವತ್ವಜ್ಞಾನ, ತಾನು ಜೀವ ಅನ್ನೋ ಎಚ್ಚರವನ್ನು ಇಟ್ಕೊಂಡೇ ಇರ್ತಾನೆ ಅಂತ ಅದರ ತಾತ್ಪರ್ಯ. ಪ್ರಧಾನಂ ಬ್ರಹ್ಮ ಉಪಯಾಂತಿ, ಹೊರತು ನಿರ್ಗುಣ ಬ್ರಹ್ಮನನ್ನು ಪಡೆಯುವುದು, ಸಗುಣ ಬ್ರಹ್ಮನನ್ನು ಅಮುಖ್ಯ ಬ್ರಹ್ಮನನ್ನು ಪಡೆಯುವುದಲ್ಲ, ಮುಖ್ಯ ಬ್ರಹ್ಮನನ್ನೇ ಪಡಿತಾನೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ನಾನು ಜೀವನಾಗೇ ಇದ್ದೇನೆ, ಭಗವಂತನ ಅಧೀನಾಗಿದ್ದೇನೆ ಅನ್ನುವ ಜ್ಞಾನವೇ ಮುಖ್ಯ ಮುಕ್ತಿಗೆ ಸಾಧನ, ಹೊರತು ಬೇರೆ ಯಾವ ತುಕ್ಕು ಕೂಡ ಅದು ಸಾಧನ ಅಲ್ಲ ಅಂತ ಅದರ ತಾತ್ಪರ್ಯ. ಇಲ್ಲೊಂದು ಪ್ರಶ್ನೆ ಇದೆ. ನನು ಅತ್ರ ಗತಾಭಿಮಾನ ಇತ್ಯೇವ ಪಾಠ ಬ್ರಹ್ಮಪ್ರಧಾನ ಉಪಯಾಂತಿ ಅಗತಾಭಿಮಾನ ಅಂತಿದೆಯಲ್ಲ, ಅಗತಾಭಿಮಾನ ಅಂತ ಪಾಠವನ್ನು ಯಾಕೆ ಇಟ್ಕೊಂಡಿದ್ದೀರಿ, ಗತಾಭಿಮಾನ ಅಂತಲೇ ಪಾಠ ಇದೆಯಲ್ವಾ ಅಂತ ಯಾದವಾರ್ಯರು ಒಂದು ಪ್ರಶ್ನೆ ಮಾಡಿದ್ದಾರೆ. ಭಾಗವತದ ಅನೇಕ ಪಾಠಗಳನ್ನ ನೋಡಿದಾಗೆಲ್ಲ ಅಗತಾಭಿಮಾನ ಅಂತಲೇ ಪಾಠ ಇದೆ, ಆದರೆ ಒಂದ್ಯಾವುದೋ ಪಾಠದಲ್ಲಿ ಅಗತಾಭಿಮಾನ ಅಂತ ಮೇಲೆ ಕೊಟ್ಟಿದ್ರು ಕೂಡ ಅಡಿ ಟಿಪ್ಪಣಿಯಲ್ಲಿ ಗತಾಭಿಮಾನ ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಯಾದವಾರ್ಯರು ಅಂಥದ್ದು ಯಾವುದೋ ಒಂದು ಪಾಠವನ್ನು ಗಮನಿಸಿ ಆ ಒಂದು ಪ್ರಶ್ನವನ್ನು ಮಾಡಿದ್ದಾರೆ. ಗತಾಭಿಮಾನ, ನಾನು ಜೀವ ಅನ್ನೋ ಎಚ್ಚರವನ್ನೇ ಕಳ್ಕೊಂಡು
ತನ್ನ ಜೀವತ್ವವನ್ನೇ ಬಿಟ್ಟು ಅವನು ಭಗವಂತನ ಲೀನೇ ಆಗಿಬಿಡ್ತಾನೆ ಅಂತ ಹೀಗೆ ಅರ್ಥ ಮಾಡಬಹುದಲ್ವಾ ಅಂತ ಪ್ರಶ್ನೆ ಬಂದರೆ ಅದು ಸರಿಯಲ್ಲ. ಬ್ರಹ್ಮಪ್ರಧಾನ ಉಪಯಾಂತಿ ಅಗತಾಭಿಮಾನ ಅಂತಲೇ ಆಚಾರ್ಯರ ದೃಷ್ಟಿಯಿಂದ ಸರಿಯಾದಂಥ ಪಾಠ. ಹಿಂದಿನ ಮುಂದಿನ ಭಾಗಗಳನ್ನೆಲ್ಲ ಗಮನಿಸಿದರೆ ಗತಾಭಿಮಾನ ಅನ್ನೋದು ಸರಿಯಲ್ಲ, ಅಗತಾಭಿಮಾನ ಅಂತಲೇ ಅದರ ತಾತ್ಪರ್ಯ. ಕಾ ವಿದ್ಯಾ, ವಿದ್ಯಾ ಅಂದರೆ ಏನು, ಜ್ಞಾನ ಅಂದರೆ ಏನು ಅಂತ ಪ್ರಶ್ನೆ ಬಂದಾಗ ವಿದ್ಯಾ ಆತ್ಮನಿ ಭಿದಾ ಬೋಧ ಅಂತ ಆ ಪ್ರಶ್ನೆ ಉತ್ತರ ರೂಪವಾಗಿ ಬಂದಿರುವುದು 11ನೇ ಸ್ಕಂಧ. ಅದನ್ನು ಯಾದವಾರ್ಯರು ವ್ಯಾಖ್ಯಾನಿಸಿದ್ದಾರೆ. ಯತ್ರ ಹಿ ದ್ವೈತಮೇವ ಭವತಿ ಅಂತ ಮುಂದಿನ ಒಂದು ಮಾತಿದೆಯಲ್ಲ, ಯಾದವಾರ್ಯರ ಮಾತು, ದ್ವೈತಮೇವ ಭವತಿ ತದಿತರ ಇತರಂ ಪಶ್ಯತಿ. ದ್ವೈತಮೇವ ಭವತಿ ಅಂದರೆ ಇತರ ಅಸ್ವಾತಂತ್ರ್ಯ ಅಭಾವಾತ್ ಇವ ಇತ್ಯುಕ್ತಂ. ಇತರರಿಗೆ ಅಸ್ವಾತಂತ್ರ್ಯ ಇಲ್ಲ, ಆದ್ದರಿಂದ ಇವ ಅಂತ ಹೇಳಿದ್ದಾರೆ ಅಂತ ಒಂದು ಮಾತಿದೆ. ಇತರ ಅಸ್ವಾತಂತ್ರ್ಯ ಅಲ್ಲ, ಇತರ ಸ್ವಾತಂತ್ರ್ಯ ಅಭಾವಾತ್. ಈ ಮುಕ್ತಿಯಲ್ಲಿ ಮತ್ತು ಮುಕ್ತಿಗಿಂತ ಮುಂಚೆನೂ ಕೂಡ ಯಾರಿಗೂ ಭಗವದ್ಗೀತರಾದ ಯಾರಿಗೂ ಸ್ವಾತಂತ್ರ್ಯವೇ ಇಲ್ಲ, ಆದ್ದರಿಂದ ಇವ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಪರಾಧೀನೋಪಿ ಭೇದ ಅಸ್ತಿ. ಜೀವನವೂ ಪರಾಧೀನ, ಭಗವಂತನ ಅಧೀನ. ಜೀವನ ಸ್ವಭಾವವಾದಂಥ ಭೇದವೂ ಪರಾಧೀನ. ಆದ್ದರಿಂದ ಆ ಜೀವನಿಗೆ ರೂಪ, ರಸ, ಗಂಧ ಇತ್ಯಾದಿಗಳ ಜ್ಞಾನ ಎಲ್ಲವೂ ಆಗೋದು ಸಾಧ್ಯ ಇದೆ. ತಾನು ಜೀವನಾಗೇ ಉಳಿಲ್ಲದೆ ಹೋದರೆ ರೂಪ, ರಸಗಂಧ ಇತ್ಯಾದಿಗಳ ಜ್ಞಾನವನ್ನು ಪಡೆಯುವುದು ಹೇಗೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಇತರ ಸ್ವಾತಂತ್ರ್ಯ ಅಭಾವಾತ್ ಅಂತ ಪಾಠನೇ ಸರಿ ಅಂತ ಕಾಣಿಸ್ತದೆ ನಮಗೆ. ಇಲ್ಲಿಗೆ ಇವತ್ತಿನ ಭಾಗ ಮುಕ್ತಾಯ ಕಾಣ್ತಿದೆ. ಬ್ರಹ್ಮಪ್ರಧಾನ ಉಪಯಾಂತಿ ಗತಾಭಿಮಾನ ಅಂತಿದೆಯಲ್ಲ, ಅಗತಾಭಿಮಾನ ಅಂತನ್ನುವುದೇ ಆಚಾರ್ಯರು ಪರಿಗ್ರಹಿಸಿರುವ ಪಾಠ. ಒಂದು ವೇಳೆ ಗತಾಭಿಮಾನ ಅಂತಿದ್ರು ಅದು ತಪ್ಪೇನಾಗೋದಿಲ್ಲ. ಯಾಕಂದರೆ ಗತಾಭಿಮಾನ, ನಾನು ನನ್ನದು ಅನ್ನುವಂಥ ಅಭಿಮಾನವನ್ನೆಲ್ಲ ಕಳೆದುಕೊಂಡು ಈ ಜೀವರು ಆ ಪರಬ್ರಹ್ಮನನ್ನು ಪಡೀತಾರೆ ಅಂತ ಆ ಪಾಠವು ಇಟ್ಕೊಂಡ್ರೂ ಅರ್ಥ ಹೇಳ್ಬೋದು. ಅಗತಾಭಿಮಾನ ಅಂದರೆ ನಾವು ಜೀವರು ಅನ್ನೋ ಎಚ್ಚರವನ್ನು ಕಳೆದುಕೊಳ್ಳದೆ ನಾವು ಜೀವರೇ ಆಗಿದ್ದೇವೆ, ಎಂದೂ ಜೀವರಾಗಿರ್ತೇವೆ ಅನ್ನುವ ವಾಸ್ತವ ಸಂಗತಿಯ ಅರಿವನ್ನು ಇಟ್ಕೊಂಡೇ ಮುಕ್ತರಾಗ್ತಾರೆ ಅಂತ ಅದಕ್ಕರ್ಥ. ಗತಾಭಿಮಾನ ಅಂದರೂ ಕೂಡ ಪಾಠ ಚೆನ್ನಾಗಿದೆ, ಆದರೆ ವೇದವ್ಯಾಸರಿಗೆ ಸಮ್ಮತವಾದ ಪಾಠವನ್ನು ಆಚಾರ್ಯರು ಅಗತಾಭಿಮಾನ ಅಂತ ನಮಗೆ ತೋರಿಸಿದ್ದಾರೆ ಅಂತ ನಾವು ತಿಳಿದುಕೊಳ್ಬೇಕು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.